ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಒಂದು ಲಾಗ್ ಬಂದು ಕಂಪ್ಲೀಟ್ ಆಗಿ ಗಣೇಶ ಹಬ್ಬದ ಒಂದು ಲಾಗ್ ಆಗಿರುತ್ತೆ. ಸೊ ಹಿಂದಿನ ದಿವಸನೇ ನಾನು ಶೇರ್ ಮಾಡಿದ್ದೆ ಗೌರಿ ಹಬ್ಬದ ಒಂದು ಲಾಗನ್ನು. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ಚೆಕ್ ಮಾಡಿ ನೋಡಿ, ಹಾಗೆಯೇ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೆಳಿಗ್ಗೆನೇ ಬೇಗ ಎದ್ವಿ. ಆ್ಯಕ್ಚುಲಿ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿದ್ವಿ, ಅಂದರೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ವಲ್ವ. ಸೊ ಇವತ್ತಿನ ಹಬ್ಬದ ದಿವಸನೂ ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಹಳ್ಳಿಲೆಲ್ಲ ಹಾಕ್ತಾ ಇದ್ವಲ್ಲ, ಸುಣ್ಣ ಎಲ್ಲ ಇಟ್ಕೊಂಡು ತುಳಸಿ ಕಟ್ಟೆಗೆಲ್ಲ ಹಾಕಿ, ಹಾಗೆಯೇ ಕಿರ್ಸುಣ್ಣ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಅದನ್ನು ಎಲ್ಲ ಬಿಡಬೇಕಾಗಿತ್ತು. ಅಂದರೆ ಹಳ್ಳಿಗಳಲ್ಲೆಲ್ಲ ಮುಂದ್ಗಡೆ ಏನಿದೆ ಹೊಸ್ಲು ಮುಂದ್ಗಡೆ ಅಲ್ಲೆಲ್ಲ ಸಗಣಿ ನೀರೆಲ್ಲ ಹಾಕಿ ಕಿರ್ಸುಣ್ಣ ಅಂದರೆ ಸುಣ್ಣದಿಂದ ಒಂದು ಚಿಕ್ಕ ರಂಗೋಲಿಗಳನ್ನು ಬಿಡ್ತಾಯಿದ್ರು. ಹಾಗೆ ಸೈಡ್ಸ್ ಏನಿದೆ ಅದಕ್ಕೂ ಕೂಡ ಸುಣ್ಣ ಎಲ್ಲ ಹಾಕ್ತಾಯಿದ್ರು. ಸೊ ಅದರ ಒಂದು ನೆನಪಿಗಾಗಿ ತುಳಸಿ ಕಟ್ಟೆಗೆ ಇವತ್ತು ಹಾಕಿ ರೆಡಿ ಮಾಡಿದೆ. ಸೊ ಮಧ್ಯಾಹ್ನ ಯಾವುದೇ ಒಂದು ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೋಗಿಲ್ಲ. ಸೊ ಮಕ್ಕಳಿಗೆಲ್ಲ ಊಟ ಎಲ್ಲ ಬಡಿಸಿ ನೆಕ್ಸ್ಟ್ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ನಮ್ಮ ಗಣೇಶ ಹಬ್ಬ ಶುರುವಾಗೋದೇ ಮಧ್ಯಾಹ್ನ ಮೇಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಧ್ಯಾಹ್ನದ ಮೇಲೇ ಗಣೇಶ ಹುಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಧ್ಯಾಹ್ನ ಮೇಲೇ ಗಣೇಶ ಹಬ್ಬನ ನಾವು ಶುರು ಮಾಡುವಂಥದ್ದು. ಗೌರಿ ಹಬ್ಬದ ದಿವಸ ನಾವು ಬಳಕೆನ ತೆಗೆಯೋದಿಲ್ಲ, ಹಾಗೆಯೇ ಜಸ್ಟ್ ಪೂಜೆ ಮಾಡ್ಕೊತೀವಿ ಅಷ್ಟೇ. ಸೊ ಇವತ್ತು ಬಂದು ನಮಗೆ ಬಳಕೆ ತೆಗೆಯೋ ದಿನ. ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊತೀನಿ ಬಳಕೆ ತೆಗೆಯೋದು ಅಂದರೆ. ಕೆಲವು ಕಡೆ ಮಡಕೆ ಇಕ್ಕೋದು ಅಂತ ಹೇಳ್ತಾರೆ, ಹಾಗೆಯೇ ಕೆಲವು ಕಡೆ ಮಡಕೆ ಇಡೋದು ಅಂತ ಎಲ್ಲ ಹೇಳ್ತಾರೆ. ನೀವೆಲ್ಲ ಏನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ದಿನ ನಾವು ಬಳಕೆ ತೆಗಿತಾ ಇರೋದ್ರಿಂದ ಈ ಥರ ನಾವು ಒಂದು ಬಿಂದಿಗೆಯಲ್ಲಿ ಹೊಸ್ನೀರೆಲ್ಲ ತಗೊಂಡು ಹೋಗಿ ಬಳಕೆನ ತೆಗಿತೀವಿ. ಸೊ ಆವಾಗಲೇ ನಾವು ಒಂದು ತಾಮ್ರದ ಬಿಂದಿಗೆ ಹಾಗೆ ಚಂಬು ಎಲ್ಲದನ್ನು ಕೂಡ ಎತ್ತಿಟ್ಕೊಂಡಿದ್ದೆ. ಸೊ ನಾನು ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಆ ರೀತಿ ಮೊರಕ್ಕೆ ನಾವು ಪಡಿಯನ್ನು ಇಟ್ಬಿಟ್ಟು ಬರಬೇಕು. ಸೊ ಅಕ್ಕಿ, ಬೆಲ್ಲ, ಹಾಗೆಯೇ ತೆಂಗಿನಕಾಯಿ, ಎಲೆ ಅಡಿಕೆ, ದಕ್ಷಿಣೆ, ಕಾಯಿ, ಮೆಣಸು, ಉಪ್ಪು, ಈ ರೀತಿ ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಟು ಬರಬೇಕಾಗತ್ತೆ ನಾವು. ಇನ್ನು ನಾವು ಇಲ್ಲಿ ಹೊಸ್ನೀರು ತಗೊಳ್ಳುವಾಗ ಇನ್ನು ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 3 ಕಲ್ಲು 5 ಕಲ್ಲು ಈ ರೀತಿ ಎಷ್ಟಾದರೂ ಕಲ್ಲನ್ನು ಇಟ್ಟು ನಾವು ಪೂಜೆ ಮಾಡ್ಕೊತೀವಿ. ಕೆಲವರು ಸಗಣಿ ಎಲ್ಲ ತೆಗೆದು ಅದನ್ನೇ ಗಣೇಶ ಅಂತ ಹೇಳಿ ಪೂಜೆ ಮಾಡ್ತಾರೆ. ಬಟ್ ನಾವು ಕಲ್ಲನ್ನೇ ಇರ್ತಲ್ವ ಅದನ್ನೇ ಒಂದು 5 ಇಟ್ಬಿಟ್ಟು ಪೂಜೆ ಮಾಡ್ಕೊತೀವಿ. ಇದೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಬೇಕಾದರೆ ಗಣೇಶನ ವಿಗ್ರಹ, ಸಣ್ಣ ವಿಗ್ರಹಗಳಿರುತ್ತಲ್ಲ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಹೊಸ್ನೀರು ತರುವಂತಹ ಬಿಂದಿಗೆಗಳು, ಚೆಂಬೇನಿದೆ ಅಲ್ಲಿಗೆ, ಮತ್ತು ನೆಲ್ಲಿ ಏನಿದೆ ಅಲ್ಲಿಗೆ ಎಲ್ಲದನ್ನು ಕೂಡ ಪೂಜೆ ಮಾಡ್ಕೋಬಹುದು. ಮೊದಲೆಲ್ಲ ನಾವು ಹಳ್ಳಿಲಿದ್ದಾಗ ಹೋಗಿ ಹೊಳೆ ಹತ್ರ ಹೋಗಿ ತಗೊಂಡು ಬರ್ತಾಯಿದ್ರು. ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆಯರೆಲ್ಲ ಏನಿದ್ದಾರೆ ಅವರೆಲ್ಲ ಹೋಗಿನೇ ಹೊಸ್ನೀರೆಲ್ಲ ತಗೊಂಡು ಬರ್ತಾಯಿದ್ರು. ಹಾಗೆಯೇ ಬಾವಿ ಕೂಡ ಇತ್ತು, ಅಲ್ಲೂ ಕೂಡ ಒಂದಷ್ಟು ಜನ ಹೋಗಿ ತಗೊಂಡು ಬರ್ತಾಯಿದ್ರು. ಬಟ್ ಇವಾಗ ಈ ಸಿಟಿಗಳೆಲ್ಲ ಯಾವ ಬಾವಿ ಹುಡ್ಕೋಕ್ಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ನಾವು ನೆಲ್ಲಿ ನೀರನ್ನೇ ಡೈರೆಕ್ಟ್ ನೀರು ಬರುತ್ತಲ್ವ ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ಕೊಂಡು ತಗೊತೀವಿ. ಬೋರ್ ನೀರು ಬರುತ್ತಲ್ವ, ಸೊ ಅದನ್ನೇ ಆನ್ ಮಾಡಿಕೊಂಡು ಇಟ್ಕೊಂಡ್ವಿ. ಡೈರೆಕ್ಟ್ ನೀರು ಬಂದಿರಲಿಲ್ಲ. ಸೊ ಹಂಗಾಗಿ ಸಿಟಿಲೆಲ್ಲ ಆಲ್ಮೋಸ್ಟ್ ಇದೇ ಥರ ಡೈರೆಕ್ಟ್ನಲ್ಲಿ ನೀರು ಅಥವಾ ಬೋರ್ ನೀರನ್ನೇ ಇಟ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಮದುವೆ ಮನೇಲಿ ನೀರು ತೊಗೊಳ್ಬೇಕಾದ್ರೆ ಅಲ್ಲೂ ಕೂಡ ಹಾಗೆಯೇ ಆಗಿಬಿಟ್ಟಿದೆ. ಸೊ ಚೌಲ್ಟ್ರಲ್ಲಿ ನೆಲೆ ನೀರುತ್ತಲ್ವ ಅದನ್ನೇ ಇಟ್ಕೊಂಡ್ಬಿಡ್ತಾರೆ. ಮೊದಲೆಲ್ಲ ಬಾವಿ ಕಟ್ಟೆಗಳಲ್ಲಿ ಇಟ್ಕೊತಾ ಇದ್ರು. ಹಾಗೆಯೇ ಹೊಸ್ನೀರೆಲ್ಲ ಏನು ತಂದಿರ್ತೀವಿ ಅದನ್ನು ಸ್ವಲ್ಪ ಈ ರೀತಿ ಎಲ್ಲ ಕಡೆಗೂ ಚಿಮ್ಕಿಸ್ಕೊಂಡು ಬರ್ತೀವಿ. ಯಾಕಂದರೆ ಯಾವುದಾದ್ರೂ ಸರಿಯಾಗಿ ನಾವು ಮಡಿ ಇಲ್ಲದೆ ಉಳ್ಕೊಂಡಿದ್ರೆ ಅದು ಒಂದು ಶುದ್ಧ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಹಾಗೆಯೇ ಮನೆಯಲ್ಲಿರೋಂತಹ ಬೈಕ್ಗಳಾಗಿರ್ಬೋದು, ಕಾರ್ ಆಗಿರ್ಬೋದು ಎಲ್ಲದನ್ನು ಕ್ಲೀನ್ ಮಾಡಿ ನಿಲ್ಲಿಸಿದ್ರು. ಇವತ್ತೇನು ಪೂಜೆ ಮಾಡಲಿಕ್ಕೆ ಹೋಗಲ್ಲ, ಜಸ್ಟ್ ಒಳಗಡೆ ಇರೋವಂಥ ಗಣೇಶನಿಗೆ ಸ್ವಲ್ಪ ಹೂವು ಹಾಕಿ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಹೊಸ್ನೀರೆಲ್ಲ ತಂದಿಟ್ಬಿಟ್ಟು ನಾನು ದೇವ್ರ ಮನೆಗೆ ಬಂದು ಎಲ್ಲದನ್ನು ಕೂಡ ರೆಡಿ ಮಾಡಿದೆ. ಸೊ ಗಣೇಶನಿಗೆ ಜನಿವಾರ ಎಲ್ಲ ಹಾಕಿ, ಹಾಗೆಯೇ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವು ಮುಡಿಸಿ ಕೂಡ ಎಲ್ಲ ರೆಡಿ ಮಾಡಿದೆ. ನೋಡ್ತಾ ಇರ್ಬೋದು ನಮ್ಮ ಪುಟ್ಟ ಗೌರಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದೆ ಅಂತ. ಸೊ ಹಾಗೆ ಹೇಳ್ತಾ ಇದ್ನಲ್ವ, ನಮ್ಮ ಗಣೇಶನು ಮುದ್ದಾಗೆ ಇದೆ ಅಂತ ಹೇಳ್ತಾ ಇದ್ದ ನನ್ನ ಮಗ. ಹಾಗೆಯೇ ನಮಗೆ ಇದು ಒಂದು ಕೂಡ ಪದ್ಧತಿ. ಈ ರೀತಿ ಒಂದು ಹುಳಿ ಏನಿದೆ ಅದನ್ನು ಇಟ್ಬಿಟ್ಟು ಅಕ್ಕಿ ಮೇಲೆ ಹಾಗೆ ಒಂದು ವಿಭೂತಿ ಹಾಕಿ, ಮತ್ತು ಮುಗುಳು ತೆಗೆದಿರೋ ಕಾಯಿ ಅಂತ ಹೇಳ್ತಾರಲ್ಲ, ಅಂದರೆ ಜುಟ್ಟೆಲ್ಲ ಕಿತ್ತಾಕಿರ್ತಾರಲ್ವ ಆ ರೀತಿಯ ಒಂದು ಕಾಯಿ ಮತ್ತು ಪಂಚೆ ಇಟ್ಟು ನಾವು ಈ ರೀತಿ ಪೂಜೆಯನ್ನು ಮಾಡಬೇಕು. ಇದು ಕೂಡ ಒಂದು ಪದ್ಧತಿಯಾಗಿರುತ್ತೆ. ಸೊ ಎಷ್ಟೆಲ್ಲ ಪದ್ಧತಿಗಳಿದೆ ನಿಮಗೆ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ಇರೋಷ್ಟು ಪದ್ಧತಿಗಳು ಕೂಡ ನಾವು ಬೇಜಾರಿಲ್ಲದೇ ಫಾಲೋ ಮಾಡ್ತೀವಿ.
ಹಾಗೆಯೇ ಅಡುಗೆ ಮನೆಗೆ ಬಂದೆ. ಸೊ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಸ್ವಸ್ತಿಕ್ ಸಿಂಬಲ್ ಎಲ್ಲ ಬರೆದು ಹಾಗೆಯೇ ಒಂದು ದೀಪ ಕೂಡ ಹಚ್ಚಿ ಇಟ್ಟೆ. ಇವಾಗ ನಾವು ಹೊಸ್ನೀರೆಲ್ಲ ಏನು ತಂದಿರ್ತೀವಿ ಅದರಲ್ಲೇ ಅಡುಗೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬೇಕಾದರೆ ಬೇರೆ ನೀರೆಲ್ಲ ಹಾಕ್ಕೋಬೋದು. ಶಾವಿಗೆಗೆ ಯೂಶ್ವಲಿ ಎಲ್ಲ ಬೇಳೆ ಸಾಂಬಾರು ಥರ ಮಾಡ್ಕೊತಾರೆ, ಅಥವಾ ಬೇಳೆ ಸಾಂಬಾರಿಗೆ ಜೀರಿಗೆ ಎಲ್ಲ ಆ್ಯಡ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ನಾವು ಮಾಡುವಂತಹ ಪರ್ಪು ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಇದೇ ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ನಾನು ಇದಕ್ಕೆ ಪರ್ಪು ಅಂತ ಹೇಳ್ತೀವಲ್ವ, ಇದಕ್ಕೆ ನಾನು ಇಷ್ಟು ಐಟಮ್ಸನ್ನು ತಗೊಂಡಿದ್ದೀನಿ. ಸೊ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಮತ್ತು ಅರಿಶಿನ ಕೊನೆ, ಸ್ವಲ್ಪ ಸಣ್ಣ ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪನ್ನು ನಾನು ತಗೊಂಡಿದ್ದೀನಿ. ಹಾಗೆ ಜಸ್ಟ್ ಕೊತ್ತಂಬರಿ ಮತ್ತು ಜೀರಿಗೆ ಮಾತ್ರ ಸ್ವಲ್ಪ ಡ್ರೈ ರೋಸ್ಟ್ ರೀತಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಅದಷ್ಟನ್ನು ರೆಡಿ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾನು ಇದನ್ನೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು. ಸೊ ನೆಕ್ಸ್ಟ್ ಬಂದು ಬೇಳೆ ಮತ್ತು ಒಂದಷ್ಟು ಅವರೆಬೇಳೆ ಎರಡನ್ನೂ ಹಾಕಿ ಆಲ್ಮೋಸ್ಟ್ ಒಂದು 2 ಅಥವಾ 3 ವಿಸಲ್ಸನ್ನು ಹಾಕಿಸಿ ನಾವು ಕೂಗಿಸಿ ಇಟ್ಕೊಳ್ಳುವಂಥದ್ದು. ಸೊ ಆನಂತರ ಇದನ್ನು ಮಸಾಲೆ ಏನು ಹಾಕಿದ್ದೀವಿ ಅದನ್ನು ಆ್ಯಡ್ ಮಾಡಿದ್ರೆ ಸಾಕು. ಸೊ ನಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾವು ಯಾವುದೇ ಒಗ್ಗರಣೆ ಹಾಕೋಂಗಿಲ್ಲ, ಹುಳಿ ಕೂಡ ಬಿಡೋಂಗಿಲ್ಲ ಈ ದಿವಸ. ಬಟ್ ಬೇರೆ ದಿವಸ ನಾವು ಈ ರೀತಿ ಪರ್ಪು ಮಾಡ್ತಾಯಿದ್ರೆ ಬೇಕಿದ್ರೆ ಹುಳಿ ಎಲ್ಲ ಬಿಟ್ಕೊಂಡು ಒಗ್ಗರಣೆ ಕೂಡ ಹಾಕೊಬೋದು. ಬಟ್ ನಮ್ಮ ಪದ್ಧತಿ ಪ್ರಕಾರ ಈ ದಿವಸ ಒಗ್ಗರಣೆನೂ ಹಾಕೋಂಗಿಲ್ಲ. ಸೊ ನಾನು ಅದನ್ನು ಕೂಡ ಹಾಕ್ತಾಯಿಲ್ಲ ಇವತ್ತು. ಸೊ ಶಾವಿಗೆ ಜೊತೆ ಈ ರೀತಿ ಒಂದು ಪರ್ಪು ಮಾಡಿ ನೋಡಿ, ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಶಾವಿಗೆ ಸ್ವಲ್ಪ ಸಪ್ಪೆನೋ ರೀತಿ ಇರುತ್ತಲ್ವ, ಸೊ ಅದರ ಜೊತೆ ಈ ರೀತಿ ಒಂದು ಖಾರವಾಗಿ ಹಾಕ್ಕೊಂಡು ತಿಂದಾಗ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ, ನೀವು ಕೂಡ ಇದೇ ರೀತಿ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ. ಸೊ ನೆಕ್ಸ್ಟ್ ಬಂದು ನಾವು ಕುಂಬಳಕಾಯಿ ಕೂಡ ಮಾಡಬೇಕು ಈ ದಿವಸ, ಮಿಸ್ ಮಾಡ್ದೇ ಮಾಡಲೇಬೇಕು. ಬಟ್ ಕುಂಬಳಕಾಯಿಗೂ ಕೂಡ ನಾವು ಯಾವುದೇ ಒಂದು ಒಗ್ಗರಣೆ ಹಾಕೋಂಗಿಲ್ಲ, ಜಸ್ಟ್ ಅದನ್ನು ಬೇಯಿಸಿ ಬಸ್ತು ಇಟ್ಕೊಂಡ್ಬಿಡೋದಷ್ಟೇ. ಅದಕ್ಕೂ ಕೂಡ ಯಾವುದೇ ಒಂದು ಒಗ್ಗರಣೆ ಹಾಕೋಂಗಿಲ್ಲ. ಸೊ ನಮ್ಮ ಹಬ್ಬನೇ ಒಂಥರ ವಿಚಿತ್ರ ಅಂತ ಅನಿಸುತ್ತಲ್ವ. ಸೊ ನಾವು ಮದುವೆಯಾಗಿ ಬಂದಾಗ ನಮಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇತ್ತು, ಏನಿದೆ ವಿಚಿತ್ರ, ಈ ರೀತಿ ಒಗ್ಗರಣೆಯೇ ಹಾಕ್ಕೊಳ್ದೆ ಯಾವ ಅಡುಗೆ ಮಾಡೋದು ಅಂತೆಲ್ಲ. ಹಾಗೆಯೇ ನಾನಿಲ್ಲಿ ಸೂಸ್ಲು ಅಂತ ಮಾಡ್ತೀವಿ ಎಳ್ಳಲ್ಲಿ. ಸೊ ಎಲ್ಲರೂ ಕೇಳಿರ್ತೀರ ಅಂತ ಅನ್ಕೋತೀನಿ, ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಬಟ್ ನಾವು ಇದನ್ನು ಸೂಸ್ಲು ಅಂತ ಕರಿತೀವಿ. ಸೊ ಕಪ್ಪೆಳ್ಳಲ್ಲೇ ನಾನು ಇದನ್ನು ಮಾಡ್ತಾಯಿದ್ದೀನಿ. ಕಪ್ಪೆಳ್ಳು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಿದ್ರೆ ನೀವು ವೈಟ್ ಎಳ್ಳು ಬರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೊಬೋದು. ಸೊ ನಾನು ಇದನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಬೆಲ್ಲನ ತುರ್ಕೊಂಡು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ನಮಗೆ ಸೂಸ್ಲು ಕೂಡ ರೆಡಿ ಆಗಿಬಿಡುತ್ತೆ. ಸೊ ಇದೆಲ್ಲ ಮಾಡಿ ನಾವು ಹುಡುಗರಿಗೆ ಊಟ ಎಲ್ಲ ಬಡಿಸೋವರೆಗೆ ತುಂಬಾ ಲೇಟ್ ಆಗಿಬಿಡುತ್ತೆ ಹಬ್ಬದ ದಿವಸ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಪೂಜೆ ಮತ್ತು ಈ ಅಡುಗೆದು ಏನೂ ಟೈಮ್ ಆಗೋಲ್ಲ. ಬಟ್ ಈ ರೀತಿ ಒಂದು ಪದ್ಧತಿಗಳಿದೆ ನೋಡಿ, ಅದರಿಂದನೇ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಹಾಗೆಯೇ ಜಾಗರ ಎಲ್ಲ ತಂದಿದ್ಲು ನಮ್ಮ ತಂಗಿ ಮಗಳು. ಸೊ ಅವಳನ್ನು ಜಾಗರ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟೆ. ಹಾಗೆಯೇ ಇನ್ನೊಂದು ಪದ್ಧತಿ ನಮ್ಮಲ್ಲಿ ಏನು ಅಂದರೆ, ಒಂದು ಪುಟ್ಟೆ ಅಂತ ಹೇಳ್ತೀವಿ ನಾವು. ಈ ರೀತಿ ಒಂದು ಬುಟ್ಟಿ ಬರುತ್ತಲ್ವ ಅದನ್ನು ತಗೊಂಡು ಒಂದು ಸೀರೆ, ಬ್ಲೌಸ್ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ ಮತ್ತು ಕಾಯಿ, ಈ ರೀತಿ ಒಂದು 5 ಅಥವಾ 3ನ ಈ ರೀತಿ ಹಾಕಿ ಕಳಿಸ್ಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹೋದ ಸರಿ ಲಾಗಲ್ಲಿ ಹೇಳಿದ್ನಲ್ವ ನಾನು, ಹೊಸ ಸ್ಯಾರಿಗಳನ್ನಾಗಲಿ ಯಾವುದೇ ಒಂದು ಹೊಸ ಬಟ್ಟೆಗಳನ್ನು ಹಾಕ್ಕೋಬಾರ್ದು ಅಂತ. ಸೊ ಈ ದಿವಸ ಅಂದರೆ ಬಾವಿಕಟ್ಟೆಗೆ, ಮೊದಲೆಲ್ಲ ನಾವು ಬಾವಿಕಟ್ಟೆಗೆ ಹೋಗಿ ಈ ರೀತಿ ಕಾಯೆಲ್ಲ ಒಡ್ಕೊಂಡು ಬರ್ತಾಯಿದ್ರು. ಬಟ್ ಇಲ್ಲಿ ಬಾವಿಕಟ್ಟೆ ಇಲ್ಲ ಅಲ್ವಾ, ಹಾಗಾಗಿ ಒಳಗೆ ಹೋಗಿ ಒಡ್ಕೊಂಡು ಬರ್ತಾರೆ. ಸೊ ಅಲ್ಲಿಗೆ ಹೋಗಿ ಸೀರೆ, ಬ್ಲೌಸ್ ಆಗಿರ್ಬೋದು, ಕಾಯಿ, ಬಾಳೆಹಣ್ಣು ಎಲ್ಲದನ್ನು ಹೋಗಿ ನೈವೇದ್ಯ ಎಲ್ಲ ತೋರಿಸಿ ಬಿಟ್ಟು ಬಂದ ಮೇಲೆ ನಾವು ಸೊ ನೆಕ್ಸ್ಟ್ ಡೇಯಿಂದ ನಾವು ಹೊಸ ಬಟ್ಟೆಗಳನ್ನು ಉಡ್ಬೋದು. ಈ ರೀತಿಯ ಒಂದು ಪದ್ಧತಿ. ಸೊ ಸತೀಶ್ ಅವರು ಹಾಗೆಯೇ ಮಕ್ಕಳು ಎಲ್ಲರೂ ಹೋಗಿ ಈ ಬುಟ್ಟಿಗೆಲ್ಲ ಹಾಕಿಟ್ಟಿರ್ತೀವಲ್ವ ಅದನ್ನೆಲ್ಲ ತಗೊಂಡೋಗಿ ಹೊಳೆ ಹತ್ರ ಹೋಗಿ ಕಾಯೆಲ್ಲ ಒಡ್ಕೊಂಡು ಬರ್ತಾರೆ. ಸೊ ಅಲ್ಲಿವರೆಗೆ ನಾವು ಶಾವಿಗೆನ ರೆಡಿ ಮಾಡ್ತಾಯಿದ್ದೀವಿ. ಯೂಶ್ವಲಾಗಿ ಅತ್ತೆನೇ ಶಾವಿಗೆ ಮಾಡ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಅವ್ರ ಕೈಲಿ ಆಗಲ್ಲ ಅಲ್ವಾ. ಸೊ ಹಂಗಾಗಿ ನಾನೇ ಒಂದು ಕೋಲ್ ತೊಗೊಂಡು ಈ ರೀತಿ ಹೊಂದಿಸ್ಕೊಂಡೆ. 5 ಎಡೆ ಮತ್ತು ತಿನ್ನಲಿಕ್ಕೆ ಮತ್ತು 2 ಟೈಮ್ ಕೂಡ ತಿಂತೀವಿ. ಬೆಳಿಗ್ಗೆ ಕೂಡ ಇದನ್ನೇ ತಿಂದ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಸೊ ಹಂಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿದ್ವಿ.
ಸೊ ಶಾವಿಗೆ ಎಲ್ಲ ಒತ್ತಾದಮೇಲೆ ಪ್ರೀತಮ್ ಇದ್ದ ಆ್ಯಕ್ಚುಲಿ ಶಾವಿಗೆ ಎಲ್ಲ ಒತ್ತಬೇಕಾದ್ರೆ ಅವನೇ ಎಲ್ಲ ಒತ್ಕೊಟ್ಟ. ಪ್ರಶಾಂತ್ ಅವ್ರ ಅಪ್ಪನ ಜೊತೆ ಕಾಯೆಲ್ಲ ಹೊಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಹೊಳೆಗೆ ಹೋಗಿದ್ದ. ಹಾಗೆಯೇ ನನ್ನ ತಂಗಿ ಹಸ್ಬೆಂಡ್ ಹಾಗೆಯೇ ಅರ್ಜುನ್ ಎಲ್ಲರೂ ಕೂಡ ಹೋಗಿದ್ರು ಹೊಳೆಗೆ. ಸೊ ಅವರೆಲ್ಲ ಬರೋ ಅಷ್ಟರಲ್ಲಿ ಕಾಯಿ ಕಡುಬು ಮತ್ತು ಎಳ್ಳು ಕಡುಬು ಅಂತ ಹೇಳ್ತೀವಿ, ಇದನ್ನು ಕೂಡ ರೆಡಿ ಮಾಡ್ಕೊಬೇಕಾಗಿತ್ತಲ್ವ. ಸೊ ಅದನ್ನು ಕೂಡ ಎಲ್ಲದನ್ನು ರೆಡಿ ಮಾಡಿದೆ. ಆ್ಯಕ್ಚುಲಿ ಪ್ರಶಾಂತ್ಗೆ ಎಳ್ಳಲ್ಲಿ ಮಾಡೋವಂತಹ ಒಂದು ಕಡುಬು ಇಷ್ಟ ಆಗುತ್ತೆ. ಹಾಗೆಯೇ ಪ್ರೀತಮ್ಗೆ ಮತ್ತು ಕಾಯಿ ಮತ್ತು ಬೆಲ್ಲದಿಂದ ಮಾಡೋವಂತಹ ಕಡುಬು ಇಷ್ಟ ಆಗುತ್ತೆ. ಸೊ ಅದು ಎರಡನ್ನೂ ಒಂದಷ್ಟು ಮಾಡಿ ಇಟ್ಕೊಂಡೆ. ನನಗೂ ಅಷ್ಟೇ ಕಾಯಿ ಕಡುಬು ಅಂದರೆ ಎಳ್ಳಿಂದ ಮಾಡಿರ್ತೀವಲ್ವ, ಆ ಕಡುಬು ತುಂಬಾ ಇಷ್ಟ ಆಗುತ್ತೆ. ಸೊ ಮಾಡ್ತಾ ಇರುವಾಗಲೇ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ಸತೀಶ್ ಅವರು ಕಾಯೆಲ್ಲ ಹೊಡ್ಕೊಂಡು ಬಂದಮೇಲೆ ಅಂದರೆ ಹೊಳೆಯಿಂದ ಬಂದು ಪೂಜೆ ಮಾಡ್ತಾ ಇದ್ದಾರೆ ಅವರು. ಸೊ 5 ಎಡೆ ಎಲ್ಲ ಹಾಕಿ ಈ ರೀತಿ ನಾವು ರೆಡಿ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಸೊ ಇಷ್ಟು ದಿವಸ ಶ್ರಮಪಟ್ಟು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಅನ್ನಿಸ್ತಾ ಇತ್ತು. ಸೊ ಮುದ್ದು ಮುದ್ದು ಗಣೇಶ, ಮುದ್ದು ಮುದ್ದು ಗೌರಿ, ಸೊ ನಮ್ಮ ಮನೆಗೆ ಬಂದಿರೋದು ತುಂಬಾ ಖುಷಿ ವಿಚಾರ. ಸೊ ಗೌರಮ್ಮ ತಾಯಿಗೂ ಕೂಡ ಪೂಜೆ ಮಾಡಿದ್ವಿ, ಹಾಗೆ ಗಣೇಶನೂ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ಯೂಸ್ವಲಾಗಿ ಎಲ್ಲರೂ ಬೆಳಿಗ್ಗೆ ಗಣೇಶನ ಕೂರಿಸಿ ಸಂಜೆನೇ ಬಿಟ್ಬಿಡ್ತಾರೆ. ಬಟ್ ನಮ್ಮ ಕಡೆ ಆ ರೀತಿ ಮಾಡಲ್ಲ, ನಾವು ಮಧ್ಯಾಹ್ನ ಮೇಲೇ ನಾವು ಗಣೇಶನ ಕೂರಿಸ್ತೀವಿ. ಸೊ ಅದರಿಂದ ಒಂದು 3 ಡೇಸ್ ಅಥವಾ 5 ಡೇಸ್ ಇಟ್ಕೊಂಡು ಅದಕ್ಕೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ನಾವು ಪೂಜೆ ಎಲ್ಲ ಮಾಡ್ಕೊಂಡು ಆನಂತರ 3 ದಿವಸ ಅಥವಾ 5 ದಿವಸ ಆದಮೇಲೆ ನಾವು ದೇವರನ್ನು ಬಿಡುವಂಥದ್ದು. ಸೊ ಇವಾಗ ನಾನು ನೋಡ್ತಾ ಇರ್ಬೋದು ಎಲ್ಲ ಕೂಡ ರೆಡಿಯಾಗಿದೆ. ಸೊ ಪರ್ಪ್ ಅಂತ ಹೇಳಿದ್ನಲ್ವ, ಅದು ಶಾವಿಗೆ, ಹಾಗೆಯೇ ಎಳ್ಳು ಕಡುಬು ಮತ್ತು ಕಾಯಿ ಕಡುಬು, ಹಾಗೆಯೇ ಸೂಸ್ಲು ಮತ್ತು ಕುಂಬಳಕಾಯಿ. ಸೊ ಇದಿಷ್ಟು ಇವತ್ತಿನ ಊಟ ಆಗಿತ್ತು. ಸೊ ಊಟ ಎಲ್ಲ ಮುಗಿಸಿ ನಾವು ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗಿಬಿಡ್ತು. ಸೊ ನಮ್ಮ ಹಬ್ಬಗಳು ಅಷ್ಟು ಈಸಿಯಾಗಿ ಮುಗಿಯಲ್ಲ, ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಾವು ಹಬ್ಬಗಳನ್ನು ಮಾಡಬೇಕಾಗುತ್ತೆ. ಸೊ ಲಾಸ್ಟಲ್ಲಿ ನಮಗೆ ಒಂದು ಪೀಸ್ ಸಿಗುತ್ತಲ್ಲ, ಅಂದರೆ ದೇವ್ರ ಪೂಜೆ ಎಲ್ಲ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟೇ ಕಷ್ಟ ಆದರೂ ಈ ಒಂದು ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡು ಹಬ್ಬನ ಮಾಡ್ತೀವಿ. ಸೊ ಹಾಗೆಯೇ ನನ್ನ ತಂಗಿ ಕೂಡ ಈ ರೀತಿ ಅಲಂಕಾರ ಎಲ್ಲ ಮಾಡಿ ದೇವರನ್ನು ಕೂರಿಸಿದ್ಲು. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್. ಯಾವಾಗಲೂ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ಹೋಗಿ ಬರಲಾ.